ಹೋಗೋದು ಎಲ್ಲ ಮಣ್ಣಿಗೆ. ಟೀ ಬೇಕಾ? ಟೀ 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 10 ರೂಪಾಯಿ ಟೀ. ಬನ್ನಿ ದಿವ್ಯಾ, ನಾವು ಎಲ್ಲೋಗಿದ್ದೋ ಅಂತ ಗೊತ್ತಾಗಲಿ. ಈ ಸೈಡ್ ಬನ್ನಿ. ಕಾರ್ ಸ್ಕ್ರೀನ್ ತೆಗೀರಿ, ಯಾವ ಕಲರ್ ಕಾರ್ ಅಂತ ನೋಡೋಣ. ಹತ್ತಿ ಬೇಗ ದೇವಸ್ಥಾನ ಬಾಗ್ಲಾಗ್ತಾರೆ. ನಡೀರಿ ನಡೀರಿ ಬೇಗ ಹತ್ತಿ. ಈಗ ದೇವ್ರಿಗೆ ಕೈ ಮುಗಿ. ಲಕ್ಕಿ ಕೈ ಮುಗಿಯಪ್ಪ. ಅಲ್ಲಿ ಕಾಲು ತೊಳ್ಕೊ ಬಂದ್ರಾ? ಆಂಟಿ ಏನಾಗಿತ್ತು ಆಂಟಿ? ಹೇಗಿದೆ ಇವಾಗ ಆಂಟಿ? ಆಗ್ತಿಲ್ವಾ? ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬಸವ ಜಯಂತಿ ದಿನ ಏನೇನು ಮಾಡಿದ್ವಿ, ಏನು ತಗೊಂಡ್ವಿ, ಎಲ್ಲಿಗೆ ಹೋಗಿದ್ವಿ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಹಾಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಹೋಗೋಕ್ಕೂ ಮುಂಚೆ ಟೈಮ್ ಆಗಿತ್ತು ಅಂತೇಳಿ ಟೀ ಕೊಟ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ಹೋಗೋದು ಎಲ್ಲ ಮಣ್ಣಿಗೆ. ಟೀ ಬೇಕಾ? ಟೀ 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 10 ರೂಪಾಯಿ ಟೀ. ಬಿಂದಾಸ್ ಆಗಿರ್ಬೇಕು ಚಂದು. ಲೈಫಲ್ಲೆಲ್ಲ ಇದ್ದಿದ್ದೆ, ಯಾರು ಇರಲ್ಲ ಅಂತ ಅಂದಮೇಲೆ ನಾವು ಇರಬಾರ್ದು ಅಂತೇನಿಲ್ಲ. 10 ರೂಪಾಯಿ ಟೀ 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 ಟೀ. ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಇದ್ದೇ ಇರ್ತವೆ. ನಮಗೋಸ್ಕರ ನಾವು ಖುಷಿಯಾಗಿರಬೇಕು ಅಂದರೆ ಈ ಥರದ ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು. ಯಾರು ಏನಾದರೂ ಅಂದ್ಕೊಳ್ಳಿ ಬಿಡಿ, ಇವ್ರು ಲೂಸಾ ಅಂದ್ಕೊಳ್ಳಿ, ಲೂಸು ಅಂತಲೇ ಅಂದ್ಕೊಳ್ಳಿ, ಏನೂ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಅವ್ರು ಸರಿ ಇದ್ದಾರಾ ಅಂತಲೇ ನಾವು ಕೇಳಬೇಕಾಗಿರೋದು. ನಮ್ಮ ಖುಷಿಗೆ ನಾವು ಮಾಡಲೇಬೇಕು, ಮಾಡೇ ಮಾಡೋಣ ಇವೆಲ್ಲನೂ. ಟೀ ಕೊಟ್ಬಿಟ್ಟು ನೆಕ್ಸ್ಟು ನಾನು ಹೋಗೋದಾ ಅಂತ ಹೇಳಿ ಗೃಹ ಪ್ರವೇಶಕ್ಕೆ ಮುಗಿಸ್ಕೊಂಡು ಬೇಗ ನಾವೊಂದು ಗಿಫ್ಟ್ ತರಬೇಕಾಗಿತ್ತು. ಅದು ತುಂಬ ದೊಡ್ಡ ಗಿಫ್ಟೇನೆ ಫ್ರೆಂಡ್ಸ್. ಹೋಗೋಣ ಅಂತೇಳಿ ರೆಡಿಯಾಗಿ ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡು ಹೋಗ್ತಾ ಇದ್ದೀವಿ ಗೃಹ ಪ್ರವೇಶಕ್ಕೆ. ಇವತ್ತು 2 ಗೃಹ ಪ್ರವೇಶ ಇತ್ತು, ಮತ್ತು ನಾವು ಗಿಫ್ಟ್ ತರೋಣ ಅಂತ ಅಂದ್ಕೊಂಡು ಇಲ್ಲಿ ತಿಂಡಿ ಮುಗಿಸ್ಕೊಂಡು ಹೋಗೋದಾ ಅಂತ ಹೇಳಿ ತಿಂಡಿ ಮುಗಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಅವರು ಎಲ್ಲ ಹಿಂಸೆ ಮಾಡಿದ್ರು. ತಿಂಡಿ ಮಾಡ್ಕೊಂಡು ಹೋಗ್ತಾಯಿದ್ದೀರಾ, ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿರಂತೆ, ಇರಿ ಅಂತ. ಅವ್ರು ನಮಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಆದರೂ ವಿಧಿ ಇಲ್ಲ, ಇನ್ನೊಂದು ಕಡೆಯೂ ಗೃಹ ಪ್ರವೇಶ ಇತ್ತು, ಅಲ್ಲೂ ಹೋಗ್ಬೇಕಾಗಿತ್ತು. ಅವರು ಇನ್ನೂ ತುಂಬ ಕ್ಲೋಸ್ ಫ್ರೆಂಡ್ ಅವರು. ಹಾಗಾಗಿ ಅಲ್ಲಿ ಇಲ್ಲಿ 2 ಕಡೆಯೂ ಬ್ಯಾಲೆನ್ಸ್ ಮಾಡಬೇಕಲ್ವ ಅಂಥೇಳಿ ಒಬ್ಬರು ಕಡೆ ತಿಂಡಿಗೆ ಹೋದ್ವಿ, ಇನ್ನೊಂದು ಕಡೆ ಊಟ ಮುಗಿಸ್ಕೊಂಡು ಅಲ್ಲಿಂದ ಬಂದು ಬೇಗ ಮತ್ತೆ ನಾನು ಸ್ಯಾರಿ ಹಾಕ್ಕೊಂಡು ಸಿಟಿಗೆಲ್ಲ ಹೋಗೋಕ್ಕಾಗಲ್ಲ, ನಮ್ಗೆ ತುಂಬ ಮೆಮೊರೇಬಲ್ ಗಿಫ್ಟ್ ತರೋಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ ಅಂತ ಹೇಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ನೋಡಿ ಬಂದ್ವಿ. ನಾವು ಗಿಫ್ಟು ಏನು ಅಂತ ನಿಮ್ಗೆ ಆಗಲೇ ಗೊತ್ತಾಗಿದೆ ಫ್ರೆಂಡ್ಸ್. ಬಂದ್ವಿ, ನಾನು, ನಮ್ಮ ಅತ್ತಿಗೆ, ನಮ್ಮ ಅಣ್ಣ ಮತ್ತು ಇವರು ನಮ್ಮ ಫ್ರೆಂಡು ಎಲ್ಲ ಬಂದ್ವಿ. ಎಲ್ಲಿಗೆ ಅಂತ ನೋಡ್ತಾ ಇದ್ದೀರಾ ನೋಡಿ, ನಿಮ್ಗಾಗಲೇ ಗೊತ್ತಿರಬೇಕು. ಕಾರ್ ಶೋರೂಮ್ ಹತ್ರ ಬಂದಿದ್ದೀವಿ. ಕಾರ್ ಮೊದಲೇ ಬುಕ್ ಮಾಡಿದ್ವಿ. ನಮ್ಮ ಕುಟುಂಬಕ್ಕೆ ಒಂದು ಕಾರ್ ಬಂದಿದೆ, ಬಟ್ ಅದು ನಾವು ತಗೊಂಡಿರೋದಲ್ಲ ಫ್ರೆಂಡ್ಸ್. ನಮ್ಮ ಬಸವ ಜಯಂತಿ ದಿನ ನಮ್ಮ ಕುಟುಂಬಕ್ಕೆ ಒಂದು ಕಾರು ಬಂದಿದೆ. ನಮಗಂತೂ ತುಂಬ ಖುಷಿ ಇದೆ. ಅವರು ತಗೊಂಡ್ರು ನಾವೇ ತಗೊಂಡಂಗೆ ಯಾರು ಅಂತ ಹೇಳಲೇಬೇಕಲ್ವ. ಹೌದು, ನಮ್ಮ ಯಜ್ಞವರು ಹೊಸದೊಂದು ಕಾರ್ ತಗೊಂಡಿದ್ದಾರೆ. ಇದು ನಮ್ಮ ಕುಟುಂಬಕ್ಕೆ ಮೊದಲ 4 ವೀಲರ್ ಕಾರ್ ಅಂತಲೇ ಹೇಳ್ಬೋದು. ಹಂಗಂತೇಳಿ 4 ವೀಲರ್ ಕಾರ್ ಬರ್ದೇ ಇನ್ನು 2 ವೀಲರ್ ಕಾರ್ ಬರುತ್ತಾ ಅಂತ ಕೇಳಬೇಡಿ, 4 ವೀಲರ್ ಅಂತಲೇ ಹೇಳ್ಬೋದು. ತಪ್ಪಾಗಿದ್ದರೆ ಕ್ಷಮೆ ಇರಲಿ. ತಗೊಂಡು ನೆಕ್ಸ್ಟು ಟ್ರಯಲ್ ಮಾಡಬೇಕಲ್ವ, ಹಾಗಾಗಿ ಟ್ರಯಲ್ ಮಾಡ್ತಾಯಿದ್ದಾರೆ. ಟ್ರಯಲ್ ಮಾಡಿಕೊಂಡು ಫಸ್ಟು ಪೂಜೆ ಮಾಡಿಸೋಣ ಅಂತ ಹೇಳಿ ಎಲ್ಲರೂ ಹೊರಡ್ತಾಯಿದ್ವಿ. ನೋಡಿ, ಒಂದು ಗಿಡನ ಗಿಫ್ಟ್ ಕೊಟ್ಟಿದ್ದಾರೆ. ಇವರು ನಮ್ಮ ಅತ್ತಿಗೆ ಇಟ್ಕೊಂಡಿದ್ದಾರೆ ಗಿಫ್ಟನ್ನ. ನಾನು ಅವ್ರಿಗೆ ತಮಾಷೆ ಮಾಡಿದೆ, ಕಾರ್ ತಗೊಂಡವ್ರಿಗೆ ಗಿಫ್ಟ್ ಇಲ್ಲ, ಕಾರ್ ನೋಡೋಕ್ಕೆ ಬಂದವ್ರಿಗೆ ಮಾತ್ರ ಗಿಫ್ಟು ಅಂತ. ಅದಕ್ಕೆ ಇವರು ಅಣ್ಣವರು, ನಮ್ಗೆ ತುಂಬ ಕ್ಲೋಸ್ ಫ್ರೆಂಡ್ ಇವರು ಅಣ್ಣ, ಇವರು ನಗಾಡ್ತಾಯಿದ್ದಾರೆ.
ಕೊಟ್ಬಿಡಿ ಅವನು ಗೊತ್ತಿಲ್ಲ ಹೇಳ್ಕೊಡಿ ಅವರೇ ಇಟ್ಕೊಳ್ಳಿ ಅವ್ರು ಮುಂದೆ ಕೂತ್ಕೊಳ್ಳಿ ಗೊತ್ತಿಲ್ವಲ್ಲ ಚಿನಿ ಈ ಕಡೆಗೆ ಬಾ ಗಾಡಿ ಮೂವ್ ಮಾಡಲಿ ನಮ್ಮ ಮಾದೇವಂಟಿ ಅವ್ರಿಗೆ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಕಾರ್ ತಗೊಳ್ಳೋರ್ಗಿಂತ ಫೋಟೋ ಹೊಡ್ಸ್ಕೊಳ್ಳೋರ್ ಗಿಫ್ಟು ಜಾಸ್ತಿ ನಾನು ಎಲ್ಲೋದ್ರೂ ಇಷ್ಟೇ ಫ್ರೆಂಡ್ಸ್, ಎಲ್ಲ ಕಡೆನೂ ಖುಷಿಯಾಗಿ ಎಲ್ಲರೂ ನಗಿಸ್ಕೊಂಡು ಕಾಮಿಡಿಯಾಗೇ ಇರ್ತೀವಿ. ಜೀವನದಲ್ಲಿ ಎಲ್ಲ ಇದ್ದೇ ಇರುತ್ತೆ ಅಲ್ವಾ. ಕಾಮಿಡಿಯಾಗಿ ಇಲ್ದೇ ಸುಮ್ಮನೆ ಸಪ್ಪೆ ಮೊರೆ ಹಾಕ್ಕೊಂಡು ಬಂದಿದ್ದಷ್ಟೇ ಲಾಭ, ಏನೋ ಒಂದು ಬಂದಿದ್ವಿ ಹೋಗೋಣ ಅಂತ ಇಲ್ದೇ ನಾನು ಎಲ್ಲ ಕಡೆನೂ ಇದೇ ಥರ ಖುಷಿಯಾಗಿ ಎಲ್ಲರನ್ನೂ ನಗಿಸ್ಕೊಂಡು ಬರೋದೇ ನನ್ನ ಕೆಲಸ. ಎಲ್ಲೋದ್ರೂ ಅಷ್ಟೇ, ನಮ್ಮೂರು ತಮ್ಮೂರು ಅನ್ನೋದೇ ಏನಿಲ್ಲ. ಇವರು ಹೊರಗಡೆಯವರು, ಇವ್ರನ್ನ ಯಾಕಪ್ಪ ಮಾತಾಡ್ಸೋದು ಅನ್ನೋ ಥರ ಏನಿಲ್ಲ. ನಾವೆಲ್ಲ ಫ್ರೆಂಡ್ಲಿಯಾಗಿ ಎಲ್ಲೋದ್ರೂ ಅಷ್ಟೇ, ಒಂದು ಫಂಕ್ಷನ್ಗೆ ಹೋದ್ರೂ ಅಷ್ಟೇ ಎಲ್ಲರ ಜೊತೆನೂ ಮಿಂಗಲಾಗಿ ಇರ್ತೀವಿ. ಸುಮ್ಮನೆ ನಾವು ಒಂದೇ ಕಡೆ ಕೂತ್ಕೊಂಡು ಸಪ್ಪ ಮುರೆ ಹಾಕ್ಕೊಳ್ಳೋಕ್ಕೆ ಎಲ್ಲಿ ಹೊರಗಡೆ ಹೋಗದೇ ಇದ್ರೂ ಆಗುತ್ತೆ ಅಲ್ವಾ. ಮನೇಲೇ ಇದ್ದರೂ ಅದೇ ಫೀಲಿಂಗ್ಸ್ ಸಿಗುತ್ತೆ ಅಲ್ವಾ. ಫೀಲಿಂಗ್ಸ್ನ ಎಂಜಾಯ್ ಮಾಡಬೇಕು ಫ್ರೆಂಡ್ಸ್. ಅದೇ ಸಣ್ಣ ಫೀಲಿಂಗ್ಸಲ್ಲೂ ಎಂಜಾಯ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೂ ತೃಪ್ತಿ ಸಿಗುತ್ತೆ ಅಲ್ವಾ. ಮತ್ತು ಮನಸ್ಸಿನಲ್ಲಿರೋಂತಹ ಕೆಟ್ಟ ಭಾವನೆಗಳನ್ನ ಹೋಗಿಸ್ಬೋದು, ಮತ್ತು ಕೆಟ್ಟ ಯೋಚನೆಗಳನ್ನು ಸಹ ಹೋಗಿಸ್ಬೋದು ಹೊರಗಡೆ ಹೋಗೋದ್ರಿಂದ. ಅದು ಹೊರಗಡೆ ಹೋಗಿ ಬರೋದಕ್ಕಿಂತ ನಾವು ಎಂಜಾಯ್ ಮಾಡಿಕೊಂಡು ಸಹ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಏನಂತೀರಾ? ನೆಕ್ಸ್ಟು ಕೇಕೆಲ್ಲ ಕಟ್ ಮಾಡಿದ್ವಿ, ಮತ್ತು ಎಲ್ಲರೂ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಒಂದು ಪೂಜೆ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಎಲ್ಲರೂ ಕಾರ್ ಹತ್ಕೊಂಡು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಮತ್ತು ಸ್ವೀಟ್ ತೊಗೊಬಂದಿದ್ರು, ಎಲ್ರಿಗೂ ಸ್ವೀಟ್ ಹಂಚಿದ್ವಿ. ನೋಡಿ ಪೆಟ್ರೋಲ್ ಐತೇನೋ ಅಂತ ಅಂದ್ಕೊಂಡ್ರೆ ಪೆಟ್ರೋಲೇ ಇರಲಿಲ್ಲ ಫ್ರೆಂಡ್ಸ್ ಅದರಲ್ಲಿ. ಆಗ ಮತ್ತೆ 1000 ರೂಪೀಸ್ ಕೊಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟು ದೇವಸ್ಥಾನ ಸಿಕ್ತು, ದೇವಸ್ಥಾನಕ್ಕೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ನಾವು ಯಾವಾಗಲೂ ಈ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್. ಇಷ್ಟೊಂದು ಹತ್ತಿರ ಇದ್ರೂ ಒಂದು ದಿನವೂ ಹೋಗಲಿಲ್ಲ. ಏನೋ ನಮಗೆ ಬಸವ ಜಯಂತಿ ದಿನ ಹೊಸ ಕಾರೇ ತೊಗೊಂಡು ಹೋಗಬೇಕು ಅನ್ನೋ ಅದೃಷ್ಟ ಇತ್ತೋ ಏನೋ, ಒಟ್ಟಿನಲ್ಲಿ ಹೊಸ ಕಾರ್ ತೊಗೊಂಡು ದೇವಸ್ಥಾನದ ಹತ್ರ ಹೋಗಿ ಪೂಜೆ ಮಾಡಿಸಿದ್ವಿ. ನೋಡಿ, ಈ ಹೂನಾರನ ಈ ಥರ ಹಾಕಿ ಹಣ್ಣು, ಗಂಧ ಕಡ್ಡಿ, ಕಾಯಿ, ಕರ್ಪೂರ ಎಲ್ಲ ಪೂಜೆ ಸಾಮಾನು ತೊಗೊಂಡು ಅವರು ಕೊಟ್ವಿ ಪೂಜಾರಿಗೆ. ಮತ್ತು ಅಲ್ಲಿ ಅವರು ಇದಕ್ಕೆಲ್ಲ ರೆಡಿ ಮಾಡ್ಕೊಂಡು ಬಂದು ಎಲ್ಲದಕ್ಕೂ ಪೂಜೆ ಮಾಡ್ತಾಯಿದ್ದಾರೆ. ಕಾರ್ಗೆ ಹೂನಾರ ಕಟ್ಟಾದಮೇಲೆ ಸುತ್ತ ಕುಂಕುಮ ಎಲ್ಲನೂ ಇಟ್ಟಿದ್ದಾರೆ.
ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸರಿ ನೀವು ನೆಕ್ಸ್ಟು ಹೊರಡಿ, ನೀವು ನಮಗೊಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವ್ರನ್ನ ಕಳಿಸಿದ್ವಿ. ಕಳಿಸಾದ್ಮೇಲೆ ನೆಕ್ಸ್ಟು ನಾವು ಬಂದಿದ್ದು ಎಲ್ಲಿಗೆ ಗೊತ್ತಾ? ಹೌದು ಫ್ರೆಂಡ್ಸ್, ನಾವು ಬಂದಿದ್ದು ಹಾಸ್ಪಿಟಲ್ಗೆ. ನಮ್ಮ ಆಂಟಿಗೂ ಹುಷಾರಿರಲಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹಾಸ್ಪಿಟ್ಲಿಗೆ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ಮನೆಗೆ ಹೋದ್ವಿ. ಆಂಟಿಗೆ ಸಣ್ಣದಾಗೊಂದು ಆಪ್ರೇಷನ್ ಆಗಿತ್ತು. ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ವಾಪಸ್ ರಿಟರ್ನ್ ಆದ್ವಿ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.